ಟೋಟಲ್ ಇಲ್ಲಿ ಸೈಟ್ ಬಂದು ನಿಮಗೆ 105 ಸೈಟ್ ಬರುತ್ತೆ ಸರ್. ಇದು ಯಾವ ಡೀಲರ್ ಇಲ್ಲ, ಮಾರ್ಕೆಟಿಂಗ್ ಇಲ್ಲ, ಮಧ್ಯವರ್ತಿನೂ ಇಲ್ಲ, ಡೈರೆಕ್ಟ್ ಓನರ್ ಕಡೆಯಿಂದ ಡೀಲ್. ನೆಲಮಂಗಲ ಸರೌಂಡಿಂಗ್ 3-4 ಕಿಲೋಮೀಟರ್ ಅಲ್ಲಿ ಈ ತರ ಲೇಔಟ್ ಕೊಡಕ್ಕೆ ಯಾರು ಸಾಧ್ಯ ಇಲ್ಲ. ಇವಾಗ ನೀವು ನೋಡ್ತಾ ಇರಬಹುದು ಎಲ್ಲಾ ಕಡೆ ಪ್ರೈಸ್ ಹೈಕ್ ಆಗ್ತಾ ಬರ್ತಿದೆ. ನಾವು ಲಾಭ ಇಟ್ಕೊಂಡು ಮಾರಲ್ಲ. ಇಲ್ಲಿ ಡೆವಲಪ್ಮೆಂಟ್ ನಾವು ಏನ್ ಹಾಕಿರ್ತೀವೋ ಅಷ್ಟೇ ಸರ್ ಮಾರ್ಜಿನ್ ಇಟ್ಕೊಂಡು ಮಾರೋದು ನಾವು. ಓಕೆ ಬಿಡಿ, ಆಯ್ತು, ಜಾಸ್ತಿ ಕೇಳಕೋಲ್ಲ. 15 ಲಕ್ಷ ರೂಪಾಯಿ ಸೈಟ್ ಅಷ್ಟೇ, 30-40 7 ಲಕ್ಷ ರೂಪಾಯಿ ಆಫ್ ಸೈಟ್. ನೆಗೋಷಿಯಬಲ್ ಎಷ್ಟು ಕೊಡ್ತೀವಿ ಸರ್? ಖಂಡಿತ ನೆಗೋಷಿಯಬಲ್ ಕೊಡಲ್ಲ ಸರ್. ಕೊಡಬೇಕು ಸರ್, 100% ಕೊಡಕ್ಕಾಗಲ್ಲ. ಕೊಡಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮತ್ತೊಮ್ಮೆ ಬೆಂಗಳೂರಿನ ನೆಲಮಂಗಲ ಹತ್ರ ಇರ್ತಕ್ಕಂಥ ಮೊದಲುಕಟ್ಟೆ ವಿಲೇಜಿಗೆ ಬಂದಿದ್ದೀನಿ. ಈ ಮೊದಲುಕಟ್ಟೆ ವಿಲೇಜ್ ಹತ್ರ ಪ್ರೀ ಲಾಂಚ್ ಅಡ್ವಾನ್ಸ್ ಬುಕ್ಕಿಂಗ್ ಅಂತೇಳಿ ಒಂದು ಹೊಸ ಲೇಔಟ್ನ ಸ್ಟಾರ್ಟ್ ಮಾಡಿದ್ದಾರೆ MK ನಂದಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಕಡೆಯಿಂದ. ಸುಮಾರು ಎಷ್ಟು ಸೈಟ್ಗಳಿದ್ದಾವೆ, ಏನು ಕನ್ವರ್ಷನ್ ಬರುತ್ತೆ, ಏನೆಲ್ಲ ಡೆವಲಪ್ಮೆಂಟ್ಸ್ ಮಾಡ್ತಾರೆ, ಮತ್ತು ಲೋನ್ ಆಗುತ್ತಾ, ಮತ್ತು ಈ ಡೆವಲಪ್ಮೆಂಟ್ಸ್ ಎಲ್ಲ ಯಾವಾಗ ಮಾಡಿಕೊಡ್ತಾರೆ, ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ MK ನಂದಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ನ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ವಿಜಯ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ತಾರೆ. ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ವಿಜಯ್ ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ? ಓ ಸೂಪರ್. ಸೂಪರಾ? ಎಸ್, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಮತ್ತೇನು ಸಮಾಚಾರ? ಎಲ್ಲ ನೀವೇ ಹೇಳ್ಬೇಕು ಸರ್. ಮತ್ತೆ ಲೋ ಬಡ್ಜೆಟ್, ಮತ್ತೆ ಲೋ ಬಜೆಟ್ ಅಲ್ಲೇ ಕೊಡಕ್ ಬಂದಿರೋದು. ಹೈ ಬಡ್ಜೆಟ್ ಇಲ್ಲ, ಹೈ ಬಜೆಟ್ ಮಾಡೋದೇ ಇಲ್ಲ ಸರ್. ಪಕ್ಕ ಇದು ಲೋ ಬಡ್ಜೆಟ್. ಇದು ಲೋ ಬಜೆಟ್ ಅಲ್ವಾ? ಎಸ್. ಫೇಸ್ 1, ಫೇಸ್ 1, ಫೇಸ್ 2 ಕಂಪ್ಲೀಟ್ ಆಗಿ ಫೇಸ್ 3. ಫೇಸ್ 3, ಫೇಸ್ 1 ಸೋಲ್ಡ್, ಫೇಸ್ 1 ಸೋಲ್ಡ್ ಔಟ್, ಫೇಸ್ 2 ಸೋಲ್ಡ್ ಔಟ್ ಆಗಿ ಫೇಸ್ 3 ಹೊಸ ಲೇಔಟ್ ಲಾಂಚ್ ಮಾಡಿದೀವಿ. ಲೋ ಬಜೆಟ್ ಅಲ್ಲೇ ಮಾಡಿದೀನಿ ಸರ್. ಯಾವ ಸೈಟು ಇಲ್ವಾ? ಫೇಸ್ 1, ಫೇಸ್ 1, ಫೇಸ್ 2 ಯಾವ ಸೈಟು ಇಲ್ಲ ಸರ್. ಜಸ್ಟ್ ಒಂದು 300 ಮೀಟರ್ ಮುಂದೆ ಬಂದ್ರೆ 300 ಮೀಟರ್ ಮುಂದೆ ಹೊಸ ಲೇಔಟ್ ಸರ್, ಫೇಸ್ 3 ಅಂತ ಮಾಡಿರೋದು. ಪ್ರೀ ಲಾಂಚ್ ಅಡ್ವಾನ್ಸ್ ಬುಕಿಂಗ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಲ್ವಾ ಸರ್? ಹೌದು ಸರ್. ಓಕೆ, ಜಾಸ್ತಿ ತಡ ಮಾಡೋದು ಬೇಡ, ಈ ಲೇಔಟ್ ಬಗ್ಗೆ ಡೀಟೇಲ್ಸ್ ನ ಕಲೆಕ್ಟ್ ಮಾಡೋಣ. ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸಿ, ಏನ್ ಕನ್ವರ್ಷನ್ ಬರುತ್ತೆ, ಎಷ್ಟು ಸೈಟ್ಗಳಿದಾವೆ, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ, ಪ್ರತಿಯೊಂದು ತಿಳಿಸಿ ಸರ್ ಈ ಲೇಔಟ್ ಬಗ್ಗೆ. ಸರ್, ಈ ರೋಡ್ ಏನ್ ನೋಡ್ತಾ ಇದೀರಾ ನೀವು, ಇದೇ ಲೇಔಟ್ ಮೇನ್ ರೋಡ್ ಇದು. ಓಕೆ, ಇಲ್ಲೇ ನಿಮ್ಗೆ ವೆಹಿಕಲ್ ಎಲ್ಲ ಓಡಾಡೋದು. ಇಲ್ಲೇನ್ ನೀವು ನೋಡ್ತಾ ಇದೀರಾ, ಇಲ್ಲಿ ರೈಟ್ ಹೋದ್ರೆ ನಿಮ್ಗೆ ಹಾಸನಗೆ ಟಚ್ ಆಗ್ತೀರಾ. ಓಕೆ, ಇವಾಗ ಈ ರೋಡ್ ಏನ್ ನೋಡ್ತಾ ಇದ್ರೆ ಈ ರೋಡ್ ಕನೆಕ್ಷನ್ ಬಂದ್ಬಿಟ್ಟು ಹಾಸನವೇ ಕನೆಕ್ಷನ್ ಇದೆ. ಹಾಸನವೇ ಕನೆಕ್ಷನ್ ಇದೆ. ಹಿಂಗೆ ಸ್ಟ್ರೈಟ್ ಹೋದ್ರೆ ಮೊದಲುಕೋಟೆ, ಹಿಂಗೆ ಸ್ಟ್ರೈಟ್ ಮೊದಲುಕೋಟೆ, ನೆಲಮಂಗಲ ಹೋಗ್ಬಿಟ್ಟು ನೆಲಮಂಗಲ. ಈ ಮೇನ್ ರೋಡ್ ಅಟ್ಯಾಚ್ ಸರ್. ಹೊಸ ಲೇಔಟ್ ಲಾಂಚ್ ಮಾಡಿರೋದು ನಾವು. ಓಕೆ, ಟೋಟಲ್ ಇಲ್ಲಿ ಸೈಟ್ ಬಂದು ನಿಮ್ಗೆ 105 ಸೈಟ್ ಬರುತ್ತೆ ಸರ್. ಇದು 105 ಸೈಟ್. ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ಮೊದಲುಕೋಟೆ ವಿಲೇಜ್. ಇದು ಎಕ್ಸಾಕ್ಟ್ ಲೊಕೇಶನ್ ಮೊದಲುಕೋಟೆ ವಿಲೇಜ್ ಅಟ್ಯಾಚ್ ಸರ್ ಮಾಡಿರೋದು. ಅಂದ್ರೆ ನೆಲಮಂಗಲ ಥ್ರೂ ಬರಬೇಕು, ಇಲ್ಲ ಹಾಸನ ಹೈವೇ ಥ್ರೂ ಬರ್ಬೋದು, ಇಲ್ಲ ತುಮಕೂರು ಹೈವೇಂದನೂ ಬರ್ಬೋದು. ಕನೆಕ್ಟಿವಿಟಿ ಬಂದಿದೆ ಸರ್. ನಂಬರ್ 1 ಕನೆಕ್ಟಿವಿಟಿ ಬರುತ್ತೆ ಇದು ಲೇಔಟ್. ಓಕೆ 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 ಸರ್, ಎಷ್ಟಂದ್ರೆ 105 ಸೈಟ್ ಇದೆ ಸರ್. ಟೋಟಲ್ ಸೈಟ್ 105 ಸೈಟ್ಗಳು. 105 ಲೇಔಟ್. ಎಸ್, ಹೌದು, 105 ಸೈಟ್ ಬರುತ್ತೆ. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ನೀವು ನೆಲಮಂಗಲದಿಂದ ಬರ್ತೀನಿ ಅಂತ ಅಂದ್ರೆ ಅರೌಂಡ್ ನೆಲಮಂಗಲದಿಂದ ಬಂದ್ರೆ ಮೊದಲುಕೋಟೆ ವಿಲೇಜ್ ಬರುತ್ತೆ. ವಿಲೇಜ್ ಇಂದ ಬಂದ್ರೆ 2 ಫೇಸ್ 1, ಫೇಸ್ 2 ಲೇಔಟ್ ಇದೆ ಅವ್ರದ್ದು. ಅದ್ರ ಮುಂದೆನೆ ಬರಬೇಕು. ಆ ಫೇಸ್ 1, ಫೇಸ್ 2 ಆದ ತಕ್ಷಣ ಫೇಸ್ 3 ಸರ್. ಸ್ವಲ್ಪ ಮುಂದೆ ಬಂದ್ರೆ ಫೇಸ್ 3 ರೈಟ್ ಸೈಡ್ಗೆ ಇರೋದು. ಓಕೆ ಸರ್, ಈಗ ಈ ಲೇಔಟ್ ಮೊದಲುಕೋಟೆ ವಿಲೇಜಿಗೆ ಅಟ್ಯಾಚ್ ಆಗಿದೆ, ಅಲ್ಲೇ ಬರ್ತಕ್ಕಂಥದ್ದು. ಓಕೆ, ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಮನೆಗಳು ಅಲ್ಲೆಲ್ಲ ವಾಸ ಇದ್ದಾರೆ. ಖಂಡಿತ ಇದೆ ಸರ್. ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಇನ್ವೆಸ್ಟ್ಮೆಂಟ್ ಮಾಡಿ ಮನೆ ಕಟ್ಕೊಂಡಿರ್ತಾನೆ, ಯಾವುದೇ ಭಯ ಇಲ್ಲ, ಗೊಂದಲ ಇಲ್ಲ ಸರ್. ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮನೆ ಕಟ್ಕೊಂಡು ವಾಸ ಇರ್ಬೋದು ಇಲ್ಲಿ ಅಷ್ಟೇ. ಏನೇನು ಅಮ್ಯುನಿಟೀಸ್ ಕೊಡ್ಬೇಕಂತ ಇದ್ರೆ ಸರ್? ಅಮ್ಯುನಿಟೀಸ್ ಬಂದು ಇವಾಗ ಏನು ಫೇಸ್ 1, ಫೇಸ್ 2 ಏನು ನೋಡಿದ್ದೀರಾ, ಅದಕ್ಕಿಂತ ನಂಬರ್ 1 ಅಮ್ಯುನಿಟೀಸ್ ಬರುತ್ತೆ ಸರ್. ಇದಕ್ಕೆ ಕೊಡ್ತೀರಾ ಸರ್? ಇಲ್ಲಿ ಪ್ರತಿಯೊಂದು ನಿಮ್ಗೆ ಏನು ಹೇಳ್ಬೇಕಂದ್ರೆ ಪಾರ್ಕು ಕೂಡ ಬರುತ್ತೆ. ಪಾರ್ಕು, ಹೌದು ಸರ್, ಪಾರ್ಕು ಕೂಡ ಬರುತ್ತೆ. ವಾಟರ್ ಕಲೆಕ್ಷನ್ ಬರುತ್ತೆ, ಡ್ರೈನೇಜ್ ಬರುತ್ತೆ, ಬಟ್ ನಿಮಗೆ ಓವರ್ ಟ್ಯಾಂಕ್ ಬರುತ್ತೆ. ಸುತ್ತ ನಿಮಗೆ ಗೇಟೆಡ್ ಕಮ್ಯುನಿಟಿ ಬರುತ್ತೆ. ನಂಬರ್ 1 ಡೆವಲಪ್ಮೆಂಟ್ ಬರುತ್ತೆ ಸರ್ ಈ ಲೇಔಟ್. ನಿಮ್ಗೆ ಏನಂದ್ರೆ ಸರ್, ಇವಾಗ ಫೇಸ್ 1, ಫೇಸ್ 2 ಏನು ನೋಡಿದಿರಾ, ಅದಕ್ಕಿಂತ ನಂಬರ್ 1 ಡೆವಲಪ್ಮೆಂಟ್ ಇದು ಬಂದೇ. ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಮಾಡ್ಕೊಡ್ತೀರಾ. ಸ್ವಲ್ಪ ಚೆನ್ನಾಗಿ ಮಾಡ್ಕೊಡ್ತೀರಾ. ಟ್ಯಾಂಕ್ ಕೊಡ್ತೀರಾ, ಓವರ್ ಟ್ಯಾಂಕ್, ವಾಟರ್ ಫೆಸಿಲಿಟಿ, ಒಂದು ಮನೆ ಕಟ್ಟಕ್ಕೆ ಸರ್ ಏನೇನು ಬೇಕು ಪ್ರತಿಯೊಂದು ಡೆವಲಪ್ಮೆಂಟ್ ಖಂಡಿತ ಕೊಟ್ಟೆ ಕೊಡ್ತೀವಿ. 105 ಸೈಟ್ಗಳು ಟೋಟಲ್ 105 ಸೈಟ್, 5 ಎಕರೆ ಚಿಲ್ಲರೆ ಬರುತ್ತೆ. ಸುಮ್ಮನೆ 105 ಸೈಟ್ ಅಂತ ಹೇಳ್ತಾ ಇದ್ದೀರಾ. ನೋಡ್ತಾ ಇದ್ರೆ ಜಾಗ ಯಾವ ಮಾರ್ಕೆಷನ್ ಇಲ್ಲ, 100% ಸರ್. ಏನಕ್ಕೋಸ್ಕರ ಅಂದ್ರೆ ಫೇಸ್ 1, ಫೇಸ್ 2 ಏನು ನೋಡಿದ್ರೆ ಸರ್, ನಾವು ಫೇಸ್ 1 ಮಾಡಿದಾಗ ಸ್ವಲ್ಪ ಫೇಸ್ 2 ಅಲ್ಲಿ 28 ಸೈಟ್ ಮಾಡಿದ್ದು. ಪ್ರೀ ಲಾಂಚಿಂಗ್ ಅಂತ ಬಿಟ್ಟಿದ್ದು ಒಂದೇ ವಿಡಿಯೋದ ಎಲ್ಲ ಸೋಲ್ಡ್ ಔಟ್ ಆಗ್ಬಿಟ್ಟು. ಬಟ್ ಅವಾಗ ಜನ ಸರ್ ಇನ್ನು ಪ್ರೀ ಲಾಂಚಿಂಗ್ ಕಮ್ಮಿ ಬಜೆಟ್ ತಗೋಬೋದು, ತುಂಬಾ ಜನ ವೇಟ್. ಅದಕ್ಕಂತಾನೆ ನಾವು ಹೇಳಿದ್ವಿ ಪ್ರೀ ಲಾಂಚ್ ಅಡ್ವಾನ್ಸ್ ಬುಕಿಂಗ್ ಅಂತ ವಿಡಿಯೋ ಮಾಡ್ತಾ ಇದೀವಿ. ಎಸ್, ಯಾವಾಗ ಮಾಡ್ಕೊಡ್ತೀರಾ? 100% ಸರ್. ಇದೊಂದು 15 ಡೇಸ್ ಅಲ್ಲಿ ಇವಾಗ ಏನು ನೋಡ್ತಾ ಇದೀವಿ, ಇದು ಪ್ರೀ ಲಾಂಚಿಂಗ್ ಬಿಡ್ತಿರೋದು. ಇನ್ನು 15 ದಿನದಲ್ಲಿ ಸರ್ 100% ಲೇಔಟ್ ವರ್ಕ್ ಸ್ಟಾರ್ಟ್ ಆಗೇ ಆಗುತ್ತೆ ಸರ್. ಅದಕ್ಕೋಸ್ಕರ ಪ್ರೀ ಲಾಂಚಿಂಗ್ ಅವಾಗ ತುಂಬಾ ಜನ ಕಸ್ಟಮರ್ ಹಿಂದೆ ಉಳ್ಬಿಟ್ಟಿದ್ರು. ಅದಕ್ಕೋಸ್ಕರ ಸರ್ ಲೋ ಬಜೆಟ್ ಎಲ್ಲ ಮಾಡ್ತಿರೋದು. ಇವಾಗ ಪ್ರೀ ಲಾಂಚಿಂಗ್ ಬಿಡ್ತಾರಿಂದ ಯಾರೆಲ್ಲ ಒಂದು ಸೈಟ್ ತಗೋಬೇಕು, ಬೇಗ ಬಂದು ಬುಕ್ ಮಾಡ್ಕೊಂಡ್ರೆ ಲಾಂಚಿಗೆ 100% ಅವ್ರಿಗೆ 7 ಲಕ್ಷ ಹೊರ್ತಿರುತ್ತೆ ಸರ್. 100% ಇವಾಗ ಫೇಸ್ 1, ಫೇಸ್ 2 ಏನು ತಗೊಂಡಿದ್ದಾರೋ ಒಂದೊಂದು ಸೈಟ್ ರೀಸೇಲ್ ಮಾಡ್ತೀನಿ ಅಂದ್ರೂ ಕೂಡ ಅವ್ರು 3 ಲಕ್ಷ ಒಂದೊಂದು ಸೈಟ್ ಮೇಲೆ ಲಾಭ ಇದೆ. ಓಕೆ, 100% ಇದೆ. ಪ್ಲಾನಿಂಗ್ ಎಲ್ಲ ಇದೆಯಾ ನಿಮ್ಮ ಹತ್ರ ಆಲ್ರೆಡಿ? ಖಂಡಿತ ಸರ್ ಇದೆ. ಇದ್ರದ್ದು ಪ್ಲಾನಿಂಗ್ ಎಲ್ಲ ಖಂಡಿತ ಇದೆ ಸರ್. ಓಕೆ, ಅದ್ರ ಮುಖಾಂತರ ಬುಕ್ ಮಾಡ್ಕೋಬಹುದು. ಖಂಡಿತ ಸರ್, ಅದ್ರ ಮುಖಾಂತರ ಬುಕ್ ಮಾಡ್ಕೋಬಹುದು. ಟೋಟಲ್ ಇಲ್ಲಿ 105 ಸೈಟ್ 100% ಬಂದೇ ಬರುತ್ತೆ. ಈಗ ಯೂಶುವಲ್ ಆಗಿ ಡೈಮೆನ್ಷನ್ಸ್ ಅಂತ ಬಂದ್ರೆ ಯಾವ್ಯಾವ ಡೈಮೆನ್ಷನ್ ಸರ್? ಡೈಮೆನ್ಷನ್ ಬರ್ತೀನಿ ಅಂದ್ರೆ ನಿಮಗೆ 20-30 ಸಿಗುತ್ತೆ,
20-40 ಸಿಗುತ್ತೆ, 30-40 ಸಿಗುತ್ತೆ, 3 ಡೈಮೆನ್ಷನ್ ಕೂಡ ಸಿಗುತ್ತೆ. ಮತ್ತು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಯಾವ ಥರ ಫೇಸಿಂಗ್ ನೋಡ್ತಾರೆ ಫೇಸಿಂಗು ಕೊಡುತ್ತೆ. ಯಾಕಂದರೆ ಫ್ರೀ ಲಾಂಚಿಂಗ್ ಬಿಡ್ತಾರಿಂದ ಎಲ್ಲ ಸೈಟು ಅವೈಲಬಿಲಿಟಿ ಇದೆ. ಓಕೆ. ಈಗ ಲೋ ಬಡ್ಜೆಟ್ ಅಂತಾನೆ ಇರ್ತೀವಿ Yes. ಅಲ್ವಾ? ಇದು ಯಾವ ಥರ ಲೋ ಬಡ್ಜೆಟ್? ಸರ್ ಇದು ಫೇಸ್ 1 ಫೇಸ್ 2 ಏನು ಮಾಡಿದ್ದಾರೆ ಸ್ವಲ್ಪ ಸರ್ ಅಷ್ಟೇ ಮಾಡಿರೋದು. ಲೋ ಬಜೆಟ್ ಅಂದರೆ ಜಾಸ್ತಿ ಏನು ಹೈಕ್ ಮಾಡಿಲ್ಲ, ಸ್ವಲ್ಪ ಹೈಕ್ ಮಾಡಿದೆ. ಯಾಕಂದರೆ ನಂಬರ್ 1 ಡೆವಲಪ್ಮೆಂಟ್ ಕೊಡ್ತೀವಿ. ಬಟ್ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ನಿಮ್ಗೆ ಮೇನ್ ರೋಡ್ ಅಟ್ಯಾಚೇ ಇರೋದು ಇದು. ಓಕೆ, ಕೇಳೋದು ಮರ್ತೆ ಇದ್ರ ಜೊತೆ ಒಂದು ಕೇಳ್ತಾ ಇದ್ದೀನಿ. ಫೇಸ್ 1 ವಿಡಿಯೋ ಮಾಡಿದ್ವಿ, ಫೇಸ್ 2 ವಿಡಿಯೋ ಮಾಡಿದ್ವಿ. ಇಲ್ಲಿ ಹಾಕಿರೋ ದುಡ್ಡು ಇನ್ವೆಸ್ಟ್ಮೆಂಟು ನಿಮ್ಮದು ತುಂಬ ರೈಸ್ ಆಗುತ್ತೆ ಸರ್, ಇಲ್ಲಿ ಡೆವಲಪ್ ಆಗುತ್ತೆ ಅಂತ ಕೇಳಿದ್ರೆ 100%. ಈ ಲೇಔಟಿಗೆ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ನೀವೇನೋ ಹೈಕ್ ಮಾಡಿದ್ರಿ ಪ್ರೈಸು. ಓಕೆ. ಆ 2 ಲೇಔಟಿಗೂ ಪ್ರೈಸ್ ಹೈಕ್ ಆಗಿದೆಯಾ ಸರ್? 100% ಒಂದೊಂದು ಸೈಟ್ಗೆ 2 ಲಕ್ಷ 3 ಲಕ್ಷ ಹೈಕ್ ಆಗಿದೆ. 2 3 ಲಕ್ಷ ಹೈಕ್ ಆಗಿದೆ. 100% ಆಗಿದೆ. ಈಗಲೂ ರೀಸೇಲ್ ಮಾಡ್ತೀನಿ, ಇವಾಗ ರೀಸೇಲ್ ಮಾಡ್ತೀನಿ ಅಂದರೆ ಏನೋ ಒಂದೊಂದು ಸೈಡ್ 3 ಲಕ್ಷ 100% ಹೈಕ್ ಆಗಿದೆ. ಅಲ್ವಾ? ಖಂಡಿತ ಹೈಕ್ ಆಗಿದೆ ಈ ಸರ್. ಲೇಔಟ್ನ ಏನು ಪ್ರೈಸ್ ಸರ್ ಈ ರೈಟ್ ಬಂದು ಟೋಟಲ್ ಬಂದು ನಿಮಗೆ 30-40 ತಗೊಂಡ್ರೆ 1250 ರೂಪಾಯಿ ಸ್ಕ್ವೇರ್ ಫೀಟ್ ಆಗುತ್ತೆ. 1250 ರೂಪಾಯಿ ಸ್ಕ್ವೇರ್ ಫೀಟ್ ಆಗುತ್ತೆ. 30-40 ತಗೊಂಡ್ರೆ ನಿಮ್ಗೆ 15 ಲಕ್ಷ ಆಗುತ್ತೆ. ಒಂದು ನಿಮಿಷ ಲೆಕ್ಕನೇ ಹಾಕ್ಬಿಡೋಣ. ಹಾಕಿ ಖಂಡಿತ 1250 ಇಂಟು 1200 ಸ್ಕ್ವೇರ್ ಫೀಟ್ 15 ಲಕ್ಷ ರೂಪಾಯಿ. 15 ಲಕ್ಷ ಆಗುತ್ತೆ. 15 ಲಕ್ಷ 30-40 30-40 ಆಫ್ ಸೈಟ್ ಸಿಗಲ್ವಾ? ಆಫ್ ಸೈಟ್ ಖಂಡಿತ ಸಿಗುತ್ತೆ ಸರ್. ಆಫ್ ಸೈಟ್ ಕೂಡ 7 ಲಕ್ಷ ಆಗುತ್ತೆ. ಆಫ್ ಸೈಟ್ ಇಲ್ಲ ಅಂದ್ರೆ MK ನಂದಿ ಡೆವಲಪರ್ ಸಂಸ್ಥೆನೇ ಇಲ್ಲ. ಖಂಡಿತ ಆಫ್ ಸೈಟ್ ಈ ರೇಟ್ಗೆ, ಫುಲ್ ಸೈಟ್ ಈ ರೇಟ್ಗೆ ಎಸ್ ಅಲ್ವಾ? 7.5 ಲಕ್ಷದಿಂದ ಸೈಟ್ಗಳು ಸ್ಟಾರ್ಟ್. ಆಫ್ ಸೈಟ್ 15 ಲಕ್ಷಕ್ಕೆ ಫುಲ್ ಸೈಟ್, 15 ಲಕ್ಷ ಫುಲ್ ಸೈಟ್. ಮತ್ತೆ ಆಫರ್ ಅಂತ ಬಂದ್ರೆ ಸರ್ ಆಫರ್ ಅಂತ ಬಂದ್ರೆ ಒಂದು ಒಳ್ಳೆ ಸರ್ ಒಳ್ಳೆ ಲೇಔಟ್ ಲಾಂಚ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಸರ್ ಒಂದು ಒಳ್ಳೆ ಬೆಸ್ಟ್ ಆಫರ್ ಕೊಡ್ತಾ ಇದೀನಿ ಸರ್. ಏನು ಆಫರ್ ಸರ್? ಸ್ಟಾರ್ಟಿಂಗ್ ಯಾರು 30-40 ಸೈಟ್ ಬುಕ್ ಮಾಡ್ಕೋತಾರೋ 1 ಲಕ್ಷದ ವರ್ತು ಗೋಲ್ಡ್ ಕೊಡ್ತೀನಿ ಸರ್ ಅಲ್ವಾ? 100%. 75,000 ಇದೆ, 85,000 ಇದೆ ಈಗ ಹೆಚ್ಚು ಕಮ್ಮಿ. 80,000 ಇದೆ ಸರ್ ಇವಾಗ ಪ್ರೆಸೆಂಟ್. ಓಕೆ, 85 ಹಾಕೊಂಬಿಡೋಣ. 85 ಹಾಕೊಳ್ಳಿ. ಓಕೆ ಅಲ್ವಾ? ಎಸ್. ಇನ್ನೊಂದು 15,000 ರೂಪಾಯಿ ಸೇರಿಸ್ಕೊಡ್ತೀರಾ? ಸೇರ್ಸ್ ಖಂಡಿತ ಸರ್ 1 ಲಕ್ಷ ರೂಪಾಯಿ ಗೋಲ್ಡ್ ವರ್ತ್ ಕೊಡ್ತೀನಿ. ಗೋಲ್ಡ್ ಬೇಡ ನನಗೆ. ಗೋಲ್ಡ್ ಬೇಡ ಅಂತ 1 ಲಕ್ಷ ಚೆಕ್ ಕೊಡ್ತೀನಿ. ಪಕ್ಕನಾ? 100% ಸರ್. ಗೋಲ್ಡ್ ಬೇಡ, ಚೆಕ್ಕು. 100% ಸರ್. ಗೋಲ್ಡ್ ಬೇಡ ಅಂದ್ರೆ 1 ಲಕ್ಷ. ಯಾವಾಗ ಕೊಡ್ತೀರಾ? ಬುಕ್ಕಿಂಗ್ ಟೈಮಲ್ಲಿ ಕೊಡ್ತೀರಾ, ರಿಜಿಸ್ಟ್ರೇಷನ್ ಟೈಮಲ್ಲಿ ಕೊಡ್ತೀರಾ? ಸರ್ ರಿಜಿಸ್ಟ್ರೇಷನ್ ಟೈಮಲ್ಲಿ ಕೊಡ್ತೀನಿ. ಬುಕ್ಕಿಂಗ್ ಟೈಮಲ್ಲಿ ಏನಕ್ಕೋಸ್ಕರ ಅಂದರೆ ಬುಕ್ ಮಾಡ್ಕೋತೀರಾ ಅನ್ಕೊಳ್ಳಿ, ಬಟ್ ಬುಕ್ಕಿಂಗ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಒಂದು 1 ಮಂತ್ 2 ಮಂತ್ಸ್ ಅದು ಮತ್ತೆ ಕ್ಯಾನ್ಸಲ್ ಮಾಡ್ಕೊಂಡು ಬರ್ತದೆ ನಮ್ಗೆ ಲಾಸ್. ಓಕೆ. ಬಟ್ ಯಾಕೆ ನಾನು ಕೊಡ್ತಾ ಇರೋದು ಕಮ್ಮಿ ಬಜೆಟ್, ಅದು ಕ್ಲಿಯರ್. ಅದರಲ್ಲೂ ಕೂಡ ನಮ್ಗೆ ಲಾಸ್ ಆಗುತ್ತೆ ಅಂತ ರಿಜಿಸ್ಟ್ರೇಷನ್ ಟೈಮಲ್ಲಿ ಸೈಟು ನಿಮ್ದು, ದುಡ್ಡು ನಿಮ್ದು, ಚೆಕ್ಕು ನಿಮ್ದೆ. ಎಸ್ ಖಂಡಿತ. ಗೋಲ್ಡ್ ಬೇಕಾ? ಗೋಲ್ಡು ನಿಮ್ದೆ. ಎಸ್. ಅವ್ರು ಯಾವ್ದು ಬೇಕು ಸರ್ 2 ವಿನ್ 1 ಎರಡರಲ್ಲಿ ಯಾವ್ದಾರು ಒಂದು ಆಫರ್ ಇರುತ್ತೆ ಅಷ್ಟೇ. ಎಸ್. ಇಲ್ಲ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಬೇಕಂದ್ರೆ ನೆಗೋಷಿಯಬಲ್ ಮಾಡ್ತಾರೆ ಸರ್. ಅದು ಬೇಡ ಅಂದ್ರೆ 1 ಲಕ್ಷ ನೆಗೋಷಿಯಬಲ್ ಮಾಡಿದ್ರೆ ನೆಗೋಷಿಯಬಲ್ ಮಾಡ್ತೀವಿ. ಬಟ್ ಕಸ್ಟಮರ್ ಅಲ್ಲೇ ಇಟ್ಕೊಂಡು ಅಲ್ಲೇ ಮಾಡ್ತಾರೆ ಅನ್ಕೋಬೋದು, ಬಟ್ ಆ ಥರ ನಾವು ಮಾಡಲ್ಲ. ಯಾಕೋಸ್ಕರ ಅಂದ್ರೆ MK ನಂದಿ ಡೆವಲಪರ್ಸ್ ಇಲ್ಲಿಂದವರೆಗೂ ಸರ್ ರೆಕಾರ್ಡ್ ಬ್ರೇಕ್ ಮಾಡ್ಕೊಂಡೇ ಬಂದಿದೆ. ಲೋ ಬಜೆಟಲ್ಲಿ ಸೈಟ್ ಕೊಡೋದು, ಲೋ ಬಜೆಟಲ್ಲೇ ಮಾಡೋದು. ಅದಕ್ಕೋಸ್ಕರ ನಾವು ಯಾವುದೇ ಸರ್ ಮಾರ್ಜಿನ್ ಇಟ್ಕೊಂಡು ಮಾರಲ್ಲ. ಏನಕ್ಕೋಸ್ಕರ ಡೈರೆಕ್ಟ್ ಓನರ್, ಯಾವ ಮಧ್ಯವರ್ತಿ ಇಲ್ಲ, ಬ್ರೋಕರ್ ಇಲ್ಲ, ಯಾರೂ ಇಲ್ಲ. ಡೈರೆಕ್ಟ್ ಓನರಿಂದ ಸಿಗ್ತಾರಿಂದ 100% ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬಟ್ ಒಂದೊಂದು ಸೈಟಲ್ಲಿ ಇಲ್ಲ ಅಂದರೆ ಸರ್ 2 3 ಲಕ್ಷ ಅವ್ರಿಗೆ ಕಮ್ಮಿಲೇ ಸಿಗೋದು ಸೈಟು. 100% ಈ ಲೇಔಟನ್ನು ಬೇರೆಯವ್ರು ಮಾರ್ಕೆಟಿಂಗ್ ಕೊಟ್ಟಿದ್ರೆ ಖಂಡಿತ 18 ಲಕ್ಷ ಮಾರೇ ಮಾಡ್ತಿದ್ರು. ಬಟ್ ನಾವು ಮಾಡ್ತೇವೆ ಡೈರೆಕ್ಟ್ 15 ಲಕ್ಷಕ್ಕೆ ಮಾಡ್ತಾ ಇದೀವಿ. 3 ಲಕ್ಷ ವರ್ತ್ 100% ಬಂದೇ ಬರುತ್ತೆ ಡಿಸ್ಕೌಂಟು. ಎಸ್. 3 ಲಕ್ಷ ಡಿಸ್ಕೌಂಟ್ ಡೈರೆಕ್ಟ್ ಓನರ್ ಕಡೆಯಿಂದ ಸಿಗ್ತಾರಿಂದ. ಡೈರೆಕ್ಟ್ ಯಾವ ಡೀಲರ್ ಇಲ್ಲ, ಮಾರ್ಕೆಟಿಂಗ್ ಇಲ್ಲ, ಮಧ್ಯವರ್ತಿನೂ ಇಲ್ಲ, ಡೈರೆಕ್ಟ್ ಓನರ್ ಕಡೆಯಿಂದ ಡೀಲು. ಎಸ್ ಅಲ್ವಾ? ಎಸ್ ಖಂಡಿತ. ಓಕೆ, ಸೂಪರ್. ಈಗ ಈ ಲೇಔಟಲ್ಲಿ ಸೈಟ್ನ ಯಾಕೆ ತಗೋಬೇಕು ಅಂತ ಕ್ವಶನ್ ಯಾಕೆ ಕೇಳ್ತಿದ್ದೀನಿ ಅಂತ ಅಂದರೆ, ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ಬಂದರೆ ಸರ್ ಸುತ್ತಮುತ್ತ ಡೆವಲಪ್ಮೆಂಟ್ ಬರ್ತೀನಿ ನಾನು. ನಂಬರ್ 1 ಡೆವಲಪ್ಮೆಂಟ್ ಬರುತ್ತೆ ಸರ್. ನೀವು ರೇಟ್ಗೆ ಹೋದರೆ ಹಾಸನ ನೀವು ಜಸ್ಟ್ ನಿಮಗೆ ಇಲ್ಲಿಂದ 3.5 4 ಕಿಲೋಮೀಟ್ರು. ಓಕೆ. ನೀವು ಅದೇ ರೋಡ್ ನಮ್ಮ ಮೊದಲುಕೋಟೆಗೆ ಹೋಗ್ತೀರಾ, ಸರ್ಕಲ್ ಮೊದಲುಕೋಟೆ ಸರ್ಕಲ್ ಲೆಫ್ಟ್ ಎತ್ಕೊಂಡ್ರೆ ತುಮಕೂರು ಹೈವೇಗೆ ಹೋಗ್ತೀರಾ. ಜಸ್ಟ್ ಅಲ್ಲಿಂದ 5 ಕಿಲೋಮೀಟ್ರು ನಿಮ್ಗೆ ಹಾಸನ ಹೋಗೋ ಕನೆಕ್ಟಿವಿಟಿ ಇದೆ. ಈ ಕಡೆ ತುಮಕೂರು ಹೈವೇ ಕನೆಕ್ಟಿವಿಟಿ ಇದೆ. ಸಿದ್ಧಾರ್ಥ ಸ್ಕೂಲು, ಕಾಲೇಜು, ಡಾಕ್ಟರ್ ರಮಣವರ ಹಾಸ್ಪಿಟ್ಲು. ಬಟ್ ನೀವು ನೆಲಮಂಗಲ ಸಿಟಿಗೆ ಹೋಗ್ತೀರಾ 6 ಕಿಲೋಮೀಟ್ರು. ಡಿ ಮಾರ್ಟು ಅಲ್ಲಿವರೆಗೂ ನೀವು ನೆಲಮಂಗ್ಳವರೆಗೂ ಇವಾಗ ಮೆಟ್ರೋ ಬರ್ತೈತೆ. ಪ್ರತಿಯೊಂದು ಕೂಡ ನಿಮ್ಮ ಡೆವಲಪ್ಮೆಂಟ್ ಇದೆ. ನೆಲಮಂಗಲಿಗೆ ನಿಮ್ಗೆ ಹೆದ್ದಾರಿನೇ ಅಂತಲೇ ಹೇಳ್ಬೋದು. ಕನೆಕ್ಟಿವಿಟಿ ಆಗಲಿ ಸರ್ 3-4 ಕಿಲೋಮೀಟ್ರಲ್ಲಿ 100% ಸುತ್ತಮುತ್ತ ಒಳ್ಳೊಳ್ಳೆ ಕನೆಕ್ಟಿವಿಟಿಗಳಿದೆ. ಬಟ್ ನಿಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ 258C ಡೈರೆಕ್ಟ್ ಮೊದಲುಕೋಟೆ ಬಸ್ ಬರುತ್ತೆ, BMTC ಬಸ್ಸು. ನೀವು ಆರಾಮಾಗಿ ಸರ್ ಮಾರ್ಕೆಟಲ್ಲಿ ಕೂತ್ಕೊಂಡ್ರೆ 1 ಅವರಲ್ಲಿ ನಮ್ಮ ಲೇಔಟ್ಗೆ ಬಂದು ಇಳಿಬೋದು. BMTC ಬಸ್ಸು ನಿಮಗೆ ಫರ್ ಡೇ 6 ಇಂದ 7 ಬಸ್ ಓಡಾಡುತ್ತೆ. BMTC ಬಸ್ ಡೈರೆಕ್ಟ್ ಅವೈಲಬಿಲಿಟಿ ಇದೆ ನಮ್ಮ ಲೇಔಟ್ಗೋಸ್ಕರ. ಯಾವುದೇ ಸರ್ ಡೆವಲಪ್ಮೆಂಟ್ ಅಂತ ಬಂದರೆ ನಂಬರ್ 1 ಡೆವಲಪ್ಮೆಂಟ್ ಬರುತ್ತೆ. ಇಮಿಡಿಯೇಟ್ಲಿ ಮನೆ ಕಟ್ತೀರಾ, ಮನೆ ಕಟ್ಕೊಂಡು ವಾಸ ಇರ್ಬೋದು. ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡಿ 2 ಇಯರ್ಸ್ಗೆ ಅಂತ ಸರ್ ಇಲ್ಲಿ ಏನು ಹಾಕಿರ್ತೀರಾ 1 to double 100% ರೀಸೆಲ್ಲಿಂಗ್ ಹೋಗುತ್ತೆ. ಯಾಕೋಸ್ಕರ ಅನ್ಸರ್ ನೆಲಮಂಗಲ ಸರೌಂಡಿಂಗ್ 3-4 ಕಿಲೋಮೀಟ್ರಲ್ಲಿ ಈ ಥರ ಲೇಔಟ್ ಕೊಡೋಕ್ಕೆ ಯಾರೂ ಸಾಧ್ಯ ಇಲ್ಲ. ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಕಡೆ ಪ್ರೈಸ್ ಹೈಕ್ ಆಗ್ತಾ ಬರ್ತಿದೆ. ಇವಾಗ ನೆಲಮಂಗಲ ಸರೌಂಡಿಂಗ್ ಇಲ್ಲ ಸರ್, ಒಂದು 5-6 ಕಿಲೋಮೀಟರ್ ನೀವು ಲೇಔಟ್ ಇಲ್ಲೇ ಒಂದು ತಗೋತಿನೋದು 1800 1900 ರೂಪಾಯಿ ಕಮ್ಮಿ ಯಾರು ಮಾರೋದಿಲ್ಲ. ಬಟ್ ನಾವು ಲೋ ಬಜೆಟಲ್ಲಿ ಕೊಡ್ತಿರೋದು 1250 ರೂಪಾಯಿ. 1250 ರೂಪಾಯಿ 15 ಲಕ್ಷ ಬರುತ್ತೆ. ಮತ್ತೆ ಇಲ್ಲಿ ನೆಲಮಂಗಲ ಹತ್ರ ಸುತ್ತಮುತ್ತ ಏರ್ಪೋರ್ಟ್ ಆಗ್ತಾ ಇದೆ ಅಂತ ಸಿಕ್ಕಾಪಟ್ಟೆ ಗ್ಯಾಸಿಪ್ ಆಗಿತ್ತು. ಒಂದೇ ನಿಮಿಷ, ಯಾಕಂದ್ರೆ ತುಂಬಾ ಜನ ಈಗ ನಾವು ವಿಡಿಯೋ ಮಾಡ್ತಾ ಇರ್ತೀವಿ, ಎಷ್ಟೋ ಜನ ಬೇರೆ ಫೀಲ್ಡ್ ಡೀಲರ್ಸ್ಗಳು ಕೇಳ್ತಾ ಇರ್ತಾರೆ, ಸರ್ ಏರ್ಪೋರ್ಟ್ ಆಗ್ತಾ ಇದೆ, ಡಿಮ್ಯಾಂಡ್ ಇದೆ, ಸೈಟ್ಗಳಿದೆ, ಅದು ಇದು ಅಂತ ಹೇಳ್ಬಿಟ್ಟು. ಈಗ ಆ ಗಾಸಿಪ್ ಜಾಸ್ತಿ ಇರೋದ್ರಿಂದ ಈ ಲೇಔಟ್ಗೂ ಅದಕ್ಕೆ ಏನಾದ್ರು ಕನೆಕ್ಷನ್ ಇದೆಯಾ? 100% ಇದೆ ಸರ್. ಈ ರೋಡ್ ಏನು ನೋಡ್ತಾ ಇದ್ದೀರಾ, ಈ ರೋಡಿಂದ ಜಸ್ಟ್ 4 ಕಿಲೋಮೀಟರ್ ಏರ್ಪೋರ್ಟ್ ಬರ್ತೀವಿ. ಓಕೆ. ಈ ರೋಡ್ ಏನು ನೋಡ್ತಾ ಇದ್ದೀರಾ, ಎಂಟಕನಲ್ಲಿ ಟೋಲ್ಗೆ ಹೋಗುತ್ತೆ. ಇದೇನು ಕಲೆಕ್ಟ್ ಮಾಡ್ಕೊಳಲ್ಲ ಅವರು ಇದನ್ನು? ಸರ್ ಇಲ್ಲ, ಆಲ್ರೆಡಿ ಅಲ್ಲಿ ಅಕ್ವೇರ್ ಆಗಿದೆ.
ಇಲ್ಲ ಅಕ್ವೈರ್ ಆಗಲ್ಲ. ಇಲ್ಲ ಅಕ್ವೈರ್ ಆಗಲ್ಲ, ಆಡಿ ಎಲ್ಲ ಅಕ್ವೈರ್ ಆಗಿ ಆಡಿ ಎಲ್ಲ ಇದಾಗಿದೆ. ಅಲ್ಲಿ ವರ್ಕ್ ಮಾಡ್ತಕ್ಕಂಥವ್ರಿಗೆಲ್ಲ ಬಾಡಿಗೆ ಗಿಡಿಗೆ ರಿಟರ್ನ್ಸು 100% ಬಂದೇ ಬರುತ್ತೆ. ಸರಿ ಎಕ್ಸಾಂಪಲ್ ಏನು ಗೊತ್ತೇ ಇರ್ಬೋದು, ದೇವನಹಳ್ಳಿ ಏರ್ಪೋರ್ಟ್ ಅಕ್ಕಮಕ್ಕ ಒಂದು 3-4 ಕಿಲೋಮೀಟರ್ಲೆಲ್ಲ ಏನು ರೇಂಜ್ ಓಡ್ತಿದೆ ಅಂತ. ಬಟ್ ಒಂದು ಚಾನ್ಸ್ ಸಪೋಸ್ ಏನಾರ ಏರ್ಪೋರ್ಟ್ ಏನಾರು ಬಂತಂದ್ರೆ ನಮ್ಮ ಲೇಔಟಲ್ಲಿ ಇವತ್ತೇನು ನೀವು ಹಾಕಿರ್ತೀರ 1 to 3 100% ಬಂದೇ ಬರುತ್ತೆ. ಏನಕ್ಕೋಸ್ಕರ ರೈಟ್ ಹಂಗೆ ಇಮಿಡಿಯೇಟ್ಲಿ ಹೈಕ್ ಆಗ್ಬಿಡುತ್ತೆ ಸರ್. ಓಕೆ, 1250 ರೂಪಾಯಿ ಸ್ಕ್ವೇರ್ ಫೀಟು. ಎಸ್, 1250 ರೂಪಾಯಿ ಸ್ಕ್ವೇರ್. ಓಕೆ ಸರ್, ಎಲ್ಲ ಓಕೆ. ಕನ್ವರ್ಷನ್ ವಿಚಾರಕ್ಕೆ ಬಂದರೆ ಸರ್, ಕನ್ವರ್ಷನ್ ವಿಚಾರಕ್ಕೆ ಬಂದರೆ DC ಕನ್ವರ್ಷನ್ ಪ್ರಾಪರ್ಟಿ ಬರುತ್ತೆ ಸರ್. ನೀವೇನು ನೋಡಿದ್ರೆ ಫೇಸ್ 1 ಫೇಸ್ 2 ಎರಡೂ ಕೂಡ DC ಕನ್ವರ್ಷನ್, ಫೇಸ್ 3 ಕೂಡ DC ಕನ್ವರ್ಷನ್ ಪ್ರಾಪರ್ಟಿ ಬರುತ್ತೆ. ಈ ಖಾತಾ ಪ್ರಾಪರ್ಟಿ ಬರುತ್ತೆ. ಎಸ್, ಈ ಖಾತಾ ಪ್ರಾಪರ್ಟಿ ಬರುತ್ತೆ ಸರ್. ಲೋನು ಕೂಡ ಸರ್ ಪ್ರೊಫೈಲ್ ಏನಾದ್ರು ಚೆನ್ನಾಗಿತ್ತಂದರೆ 75% 80% ಅವ್ರು ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸಪೋಸ್ ಒಂದು ವೇಳೆ ಲೋನ್ ಆಗಿಲ್ವಾ, ಅವ್ರಿಗೆ ಕಂಪ್ನಿ ಕಡೆಯಿಂದ ಸಪೋರ್ಟ್ ಬೇಕಾ, 100% ಒಂದು 3 ಮಂತ್ಸ್ ಟೈಮ್ ಕೊಡ್ತೀನಿ. ಒಂದು ಸ್ವಲ್ಪ ಅಮೌಂಟ್ ಕೊಟ್ಟು ಅಗ್ರಿಮೆಂಟ್ ಹಾಕ್ಕೊಂಡು ನೀನು ಉಳಿದಿದ್ದಕ್ಕೆ 3 ಮಂತ್ಸ್ ಟೈಮ್ ಕೊಡ್ತೀನಿ, ಅಮೌಂಟ್ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೋದು. ಅದು ಕೂಡ ಆಪ್ಷನ್ ಕೊಡ್ತೀನಿ. ಇಲ್ಲ ಸರ್ ನನಗೆ ಲೋನು ಆಗಲ್ಲ, ನಂಗೆ ಕೊಡಿ ಅಮೌಂಟು ಕೊಡೋಕ್ಕಾಗಲ್ಲ ಅಂದರೆ ಅವ್ರು ಏನು ಎಲಿಜಿಬಿಲಿಟಿ ಇರ್ತಾರೆ ಸರ್, ಯಾಕಂದರೆ ಎಲ್ಲರಿಗೂ ಫುಲ್ ಸೆಟ್ ತೊಗೊಳಕ್ಕಾಗಲ್ಲ, ಒಂದು 20-30 ತಗೋತಾರ, ಅದಕ್ಕೆ ಸಪೋರ್ಟ್ ಮಾಡ್ಕೊಡ್ತೀನಿ ಅಷ್ಟು. ಎಸ್, ಎಲ್ಲ ಕಡೆಯಿಂದ ಸಪೋರ್ಟ್ ಇರುತ್ತೆ. ಎಲ್ಲ ಕಡೆಯಿಂದ 100% ಸಪೋರ್ಟ್ ಇದ್ದೇ ಇರುತ್ತೆ ಸರ್. ಏನಕ್ಕೋಸ್ಕರ ನಾವು ಡೈರೆಕ್ಟ್ ಓನರು ಅವ್ರು ಡೈರೆಕ್ಟ್ ನಮ್ಮ ಹತ್ರ ಬಂದು ಅವ್ರು ಏನು ಸರ್ ಸಪೋರ್ಟ್ ಬೇಕು 100% ಕೇಳಿ ನಾವು ಮಾಡ್ಕೊಡ್ತೀವಿ ಅಷ್ಟೇ. ಯಾಕೆ ಇಲ್ಲೇ ಸೈಟ್ ತೊಗೋಬೇಕು ಸರ್? ಏನಕ್ಕೋಸ್ಕರ ಇಲ್ಲಿ ಸೈಟ್ ತಗೋಬೇಕಂದ್ರೆ, ಯಾಕಂದರೆ ಬೆಂಗಳೂರಿನ ಸಾಮಾನ್ಯಕ್ಕಿಲ್ಲ. ಎಸ್, ಇರಬರ ಜಿಲ್ಲೆಯಲ್ಲ ಸೇರಿಸಿದ್ರೆ ಒಂದು ಬೆಂಗಳೂರು ಅನ್ಬೋದು, ಅಷ್ಟಿದೆ ಡೆವಲಪ್ಮೆಂಟ್. 100% ಒಂದು ಏರಿಯಾ ಒಂದು ಸಿಟಿ ಲೆಕ್ಕಾಚಾರ ಅಲ್ಲ, ಈ ಏರಿಯಾನೇ ಎಷ್ಟೋ ದೊಡ್ಡದಿರುತ್ತೆ. ಎಸ್, ಆ ಲೆಕ್ಕಾಚಾರದಿಂದ ಅದೆಲ್ಲ ಬಿಟ್ಟು ಇಲ್ಲೇ ಯಾಕೆ ಸೈಟ್ ತಗೋ ಸರ್? ಇಲ್ಲೇ ಹೆಂಗೆ ಸೈಟ್ ತೊಗೋಬೇಕಂದ್ರೆ ನೆಲಮಂಗಲ ನೀವು ಕೇಳಿದ್ದಾರೆ ಸರ್, ಏನೆಲ್ಲ ಡೆವಲಪ್ಮೆಂಟ್ ಬರ್ತದೆ, ಏನೆಲ್ಲ ಲೇಔಟ್ಗಳಾಗ್ತಿದೆ ಅಂತ. ನೀವು ಆಲ್ಮೋಸ್ಟ್ ಸರ್ ವಿಚಾರಿಸಿರ್ಬೋದು, ನೆಲಮಂಗಲ ಕಡೆ ಲೇಔಟ್ ಆದಂಗೆ ಎಲ್ಲೂ ಆಗಲ್ಲ. ಯಾಕೆಂದ್ರೆ ಇನ್ನೊಂದು ಮಾತಾಡ್ತೀನಿ, ಈಗೊಂದು ನೆನಪಾಯ್ತು ನನಗೆ. ಹೇಳಿ ಸರ್. ನಮ್ಮ ಮನೆ ಅಂತ ಅಂದ್ರೆ ಅದಕ್ಕೊಂದು ಹಿಂದೆ ಮುಂದೆಲ್ಲ ಡೋರ್ ಇಟ್ಟಿರ್ತೀವಿ, ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಎಲ್ಲ ಅಂತ. ಮೇನ್ ಡೋರ್ ಅಂತ ಅಂದ್ರೆ ಎಷ್ಟು ಇಡ್ತೀವಿ? ಮೇನ್ ರೋಡ್ ಅಂತ ಇಟ್ಟರೆ ಸರ್ ನಿಮಗೆ ಮೇನ್ ಡೋರು ಮನೆಗೆ ಮೇನ್ ರೋಡ್ ಇಟ್ಟರೆ ಸರ್ ಒಂದು ಸ್ವಲ್ಪ ಇಡ್ತೀವಿ. ಒಂದೇ ತಾನೇ ಇಡೋದು? ಎಸ್, ಮೇನ್ ಡೋರ್. ಆ ಮೇನ್ ಡೋರ್ ಯಾವ್ದು ಗೊತ್ತಾ ಬೆಂಗಳೂರಿಗೆ? ಗೊತ್ತು ಸರ್. ಯಾವ್ದು ಹೇಳಿ? ನೆಲಮಂಗಲ. ಆ ಬೆಂಗಳೂರಿಗೆ ನೆಲಮಂಗಲನೇ ಮೇನ್ ಡೋರ್ ಇದ್ದಂಗೆ. ಆ ಸುತ್ತಮುತ್ತ ಡೆವಲಪ್ಮೆಂಟ್, ಆ ಸುತ್ತಮುತ್ತ ಲೇಔಟ್ಗಳನ್ನ ಸೇಲ್ ಮಾಡ್ದಂಗೆ, ಆ ಸೈಟ್ಗಳು ಸೇಲ್ ಮಾಡ್ದಂಗೆ ಬೇರೆ ಎಲ್ಲೂ ನೋಡಕ್ ಆಗ್ಲಿಲ್ಲ ನನ್ನ ಕೈಲಿ. ಖಂಡಿತ ಸರ್. ಎಸ್, ಹೌದು, 100%. ಆ ಸೈಟ್ ಬೇಕು ಅಂದ್ರೆ ಕದ ತಟ್ಟದೆ ನೆಲಮಂಗಲ. ಹೌದು, ಅಂತ ಜಾಗದಲ್ಲಿ ಲೋ ಬಡ್ಜೆಟ್ ಅಲ್ಲಿ ಸೈಟ್ಗಳು ಕೊಡ್ತಾ ಇದ್ದೀರಾ, ಅದೊಂದು ಖುಷಿ ವಿಚಾರ. ಇಲ್ಲಿ ಯಾಕೆ ತಗೋಬೇಕು ಅಂತ ಕೇಳಿದೆ ನಿಮಗೆ. ಸೊ ನೆಲಮಂಗಲ ನಿಯರ್ ಇದೆ, ತುಂಬಾ ಡೆವಲಪ್ಮೆಂಟ್ ಇದೆ, ಇಲ್ಲಿ ತಗೊಂಡ್ರೆ ಬೆಟರ್ ಅಂತ ನಿಮ್ಮ ಅನಿಸಿಕೆ? ಎಸ್, 100% ಸರ್. ಅಲ್ವಾ? ಎಸ್. ಆಲ್ರೆಡಿ ಫೇಸ್ 1 ಫೇಸ್ 2 ನಲ್ಲಿ ಒಂದ್ 2-3 ಲಕ್ಷ ಹೈಕ್ ಆಗ್ತಿದೆ ಅಂತಂದೇಳಿ ಹೇಳಿದ್ರಿ. ಹೌದು ಸರ್, 100% ಆಗ್ತಿದೆ ಅಲ್ವಾ? ಎಸ್. ಓಕೆ, ಈಗ 15 ಲಕ್ಷ ರೂಪಾಯಿ ಹೇಳಿದ್ರೆ ಆಫರ್ ಬೇರೆ ಕೊಡ್ತಾ ಇದ್ರೆ ಆಫರ್ನ ಸೈಡ್ಗೆ ಇಟ್ಬಿಡೋಣ, ಅದು ಕೊಡಲೇಬೇಕು ನೀವು. ಓಕೆ, 15 ಲಕ್ಷ ರೂಪಾಯಿ ನೆಗೋಷಿಯಬಲ್ ಎಷ್ಟು ಕೊಡ್ತೀವಿ ಸರ್? ಖಂಡಿತ ನೆಗೋಷಿಯಬಲ್ ಕೊಡಲ್ಲ ಸರ್. ಕೊಡಬೇಕು ಸರ್, 100% ಕೊಡಕ್ಕಾಗಲ್ಲ. ಕೊಡಬೇಕು ಸರ್, ಅದನ್ನೇ ಹೇಳ್ತಿರೋದು, ಕೊಡಕ್ಕಾಗಲ್ಲ ಅಂತ. ಏನಕ್ಕೋಸ್ಕರ ಅಂದ್ರೆ ಕೊಡ್ತಾ ಇರೋದೇ ಲೋ ಬಜೆಟ್ ಸರ್. ಅದರಲ್ಲೂ ಕೂಡ 1 ಲಕ್ಷ ರೂಪಾಯಿ ವಿತ್ ಗೋಲ್ಡ್ ಆಫರ್ ಕೊಟ್ಟಿದ್ದೀರಿ. ಬಟ್ ಮಾರ್ಜಿನ್ ಇಟ್ಕೊಂಡು ಕೊಡ್ತಾರೆ ಅನ್ಕೋಬೋದು. 100% ಕೊಡಕ್ಕಾಗಲ್ಲ ಸರ್. ಕೊಡ್ತಾ ಇರೋದೇ ಲೋ ಬಜೆಟ್. ಸುತ್ತಮುತ್ತ ಅವ್ರು ವಿಚಾರಿಸ್ಕೊ ಬರ್ಲಿ ಸರ್. ಈ ಮೊದಲು ಕೊಟ್ಟೆ ವಿಲೇಜ್ ಅಲ್ಲಿ ಸುತ್ತಮುತ್ತ ಲೇಔಟ್ ಮಾಡಿದೆ, ವಿಚಾರಿಸ್ಕೊ ಬರ್ಲಿ. ಎಲ್ಲೂ ಕೂಡ ನಿಮ್ಗೆ ಈ ಪ್ರೈಸ್ಗೆ ವಿತ್ 1 ಲಕ್ಷ ಆಫರ್ ಯಾರು ಕೊಡ್ತಾರೆ ತಗೊಳ್ಳಿ ಸರ್. ಕೊಡಲ್ವಾ ನೀವು? 100% ಸರ್, ನೋ ನೆಗೋಷಿಯಬಲ್. ಒಂದು ರಿಕ್ವೆಸ್ಟ್, ಫ್ರೀಲಾನ್ಸ್ ಅಡ್ವಾನ್ಸ್ ಬುಕಿಂಗ್ ಡೆವಲಪ್ಮೆಂಟ್ ಆಗೋದಕ್ಕಿಂತ ಮುಂಚೆ ಬಂದ್ರೆ ನೆಗೋಷಿಯಬಲ್ ನನ್ನ ಕಡೆಯಿಂದ ಸರ್. 100% ಹೇಳ್ತಾ ಇದ್ದೀನಲ್ಲ, ಬಟ್ 1 ಲಕ್ಷ ರೂಪಾಯಿ ವರ್ತ್ ಕೊಡ್ತಾ ಇದ್ದೀನಿ. ಬಟ್ ಅದರಲ್ಲೂ ಕೂಡ ಕೊಡಿ ಅಂದರೆ ಸರ್, ನಾನು ಇವಾಗೂ ಹೇಳ್ತಿರೋದು ಏನಕ್ಕೋಸ್ಕರ ಅಂದರೆ ಸರ್, ಲೋ ಬಜೆಟೇ ಮಾಡ್ತಿರೋದು. ಯಾಕಂದರೆ ನಮ್ಮ MKL ಡೆವಲಪರ್ಸ್ ಯಾವತ್ತೂ ಕೂಡ ಮಾರ್ಜಿನ್ ಇಟ್ಕೊಂಡು ಸೈಟ್ ಮಾಡಲ್ಲ. ಯಾಕಂದ್ರೆ ಡೈರೆಕ್ಟ್ ಓನರ್ದಿಂದ ಏನು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸರ್, ಅನ್ಕೋಬೋದು ಸರ್. ಅವ್ರು ಲಾಭ ಇಟ್ಕೊಂಡು ಬರ್ತಾರೆ, ಲಾಭ ಇಟ್ಕೊಂಡು ಮಾರಲ್ಲ. ಇಲ್ಲಿ ಡೆವಲಪ್ಮೆಂಟ್ ನಾವು ಏನು ಹಾಕಿರ್ತೀವೋ ಅಷ್ಟೇ ಸರ್ ಮಾರ್ಜಿನ್ ಇಟ್ಕೊಂಡು ಮಾರೋದು ನಾವು. ಓಕೆ ಬಿಡಿ, ಆಯ್ತು, ಜಾಸ್ತಿ ಕೇಳೋಲ್ಲ. 15 ಲಕ್ಷ ರೂಪಾಯಿ ಸೈಟ್ ಅಷ್ಟೇ, 30-40 7 ಲಕ್ಷ ರೂಪಾಯಿ ಆಫ್ ಸೈಟ್. ಏನ್ ಸಪೋರ್ಟ್ ಬೇಕೋ ಕೇಳಿ ಮಾಡ್ಕೊಡ್ತೀನಿ. 100% ಅಲ್ವಾ? ಮಾಡ್ಕೊಡ್ತೀನಿ. ಒಂದೇನಂದ್ರೆ ಫ್ಯಾಮಿಲಿ ವಿಸಿಟಿಂಗ್ ಮಾಡ್ಬೇಕು ಸರ್. ಫಸ್ಟ್ ಆಫ್ ಆಲ್ ಏನಕ್ಕೋಸ್ಕರ ಅಂದರೆ ಫ್ಯಾಮಿಲಿ ಜೊತೆ ಬಂದರೆ ಅವ್ರಿಗೆ ಫೈನಲ್ ತಗೊಳ್ಳೋಕೆ ಸರ್ ಹೋಗುತ್ತೆ. ಅವತ್ತೇ ಬಂದು ಆಫರ್ಗಳು ಇರುತ್ತೆ. 1 ಲ್ಯಾಕ್ ವಿತ್ ಗೋಲ್ಡ್ ಯಾರು ಕೊಡಲ್ಲ. ಬಟ್ ನಾವು ಕೊಡ್ತಾ ಇದ್ದೀವಿ. ಸಾಟರ್ಡೆ ಸಂಡೇ ಆಫರ್ ಕೂಡ ಇರುತ್ತೆ. ಯಾರೆಲ್ಲ ಒಂದು ಸೈಟ್ ತೊಗೋಬೇಕಂತ ಇದ್ದೀರಾ, ನಮ್ಮ ಆಫೀಸ್ ಕಡೆಯಿಂದ ವಿಸಿಟಿಂಗ್ ಮಾಡಿ. ಬಟ್ ನಮ್ಮ ಆಫೀಸ್ ಕಡೆಯಿಂದ ವಿಸಿಟಿಂಗ್ ಮಾಡಿದ್ರೆ ಸುತ್ತಮುತ್ತ ಏನೇನು ಕನೆಕ್ಟಿವಿಟಿ ಬರುತ್ತೆ, ಇಲ್ಲಿ ಏನಾಗಿದೆ ಹೊರ್ತು, ಬಟ್ ಏನೇನು ಡೆವಲಪ್ಮೆಂಟ್ ಇದೆ 100% ನಮ್ಮ ಎಕ್ಸಿಕ್ಯೂಟಿವ್ ಬರ್ತಾ ಎಲ್ಲ ಹೇಳ್ಕೊ ಬರ್ತಾರೆ. ನಮ್ಮ ಕಡೆಯಿಂದ ಬಂದರೆ 100% ಸ್ಯಾಟಿಸ್ಫ್ಯಾಕ್ಷನ್ ಆಗೇ ಆಗ್ತಾರೆ. 100% ಸೈಟ್ ತಗೊಂಡು. ಓಕೆ, ಅಡ್ವಾನ್ಸ್ ಬುಕಿಂಗ್ ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಾ ಸರ್? 10,000 ಇಡ್ತಾ ಇದ್ದೀನಿ ಸರ್. ಎಷ್ಟು ದಿನ ಟೈಮ್ ಕೊಡ್ತೀರಾ? 1 ವೀಕ್ ಟೈಮ್ ಕೊಡ್ತೀನಿ ಸರ್. ಲೀಗಲ್ ಡಾಕ್ಯುಮೆಂಟ್ ಚೆಕ್ ಮಾಡಿಸ್ಕೊಳ್ಳಿ. 1 ತಿಂಗಳ ಎಷ್ಟು? 1 ವೀಕ್ ಸರ್. 1 ವೀಕ್ 1 ವೀಕ್ 1 ತಿಂಗಳಿಗೆ ಕೊಡೋಕ್ಕಾಗಲ್ಲ. 1 ತಿಂಗಳಲ್ಲ, 1 ವೀಕ್. 1 ವೀಕ್ ಟೈಮ್ ಕೊಡ್ತೀನಿ. ಲೀಗಲ್ ಎಲ್ಲರೂ ಚೆಕ್ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಫರ್ದರ್ ಏನಾಗುತ್ತೋ ಅಗ್ರಿಮೆಂಟ್ ಬುಕಿಂಗ್ ಅಷ್ಟೇ ಅಲ್ವಾ ಸರ್? ಎಸ್. ಫೈನಲ್ ಆಗಿ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, DC ಕನ್ವರ್ಷನ್ ಈ ಖಾತಾ 15 ಲಕ್ಷ ರೂಪಾಯಿ ಸೈಟು, 1 ಲಕ್ಷ ರೂಪಾಯಿ ವರ್ತ್ ಗೋಲ್ಡ್ ಫ್ರೀ ಇಲ್ಲ ದುಡ್ಡು ಫ್ರೀ ರಿಜಿಸ್ಟ್ರೇಷನ್ ಟೈಮಲ್ಲಿ. ಇಷ್ಟೇ ಕಂಟೆಂಟ್. ಬೆಂಗಳೂರಿನ ನೆಲಮಂಗಲದಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಮೊದಲು ಕೊಟ್ಟಲ್ಲಿ ಸೈಟ್ಗಳು ಇರ್ತಕ್ಕಂಥದ್ದು 105 ಸೈಟ್ಗಳು. 30-40, 20-40, 20-30 ಮತ್ತೆ 3 ಡೈಮೆನ್ಷನ್. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಒಂದು ಪಾರ್ಕ್ ಕೂಡ ಇದೆ. ಫೇಸ್ 1 ಫೇಸ್ 2 ಅಂತ ಇನ್ನು ಎಕ್ಸ್ಟ್ರಾರ್ಡಿನರಿ ಡೆವಲಪ್ಮೆಂಟ್ ಮಾಡಿಕೊಡ್ತಾರೆ. ಖಂಡಿತ ಸರ್. ಇಷ್ಟೇ ಈ ವಿಚಾರ.
ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಎಲ್ಲಾದರೂ ಸೈಟ್ ತೊಗೊಂಡೋದಾಗ ಕೆಲವೊಂದು ಬಗ್ಗೆ ವಿಚಾರಿಸ್ತೇನೆ. ಸರ್ ನಿಮ್ಮನ್ನ ನಂಬೆ ಸರ್ ನಾನು ಸೈಟ್ ತೊಗೊಳೋದು, ಸರ್ ನಿಮ್ಮನ್ನು ಏನಕ್ಕೆ ವಿಚಾರಿಸೋದೇ ಇಲ್ಲ ಸರ್ ಅಂತ ಹೇಳ್ತಿರ್ತೀರಾ ಅಲ್ಲಿ ಲೀಗಲ್ ಡಾಕ್ಯುಮೆಂಟ್ನ ಚೆಕ್ ಮಾಡ್ಕೊಳ್ಳಿ. ಒಬ್ಬರಲ್ಲ ಇಬ್ಬರು ಲಾಯರ್ ಹತ್ರ ಹೋಗಿ ಕೇಳಿ, ಅವ್ರು ಯಾವ್ಯಾವ ಡಾಕ್ಯುಮೆಂಟ್ ಕೇಳ್ತಾರೋ ಅದನ್ನು ಒದಗಿಸ್ಬೇಕು. ಅದನ್ನೆಲ್ಲ ನೋಡಿ ಮಾಡಿ ಮುಂದುವರಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯಿಂದ ಇರಬೇಕು. ಸೊ ಏನೋ ವೀಡಿಯೋ ನೋಡಿದೆ ಏನು ಲೀಗಲ್ ಚೆಕ್ ಮಾಡಿಸೋದು ಬೇಡ ಸರ್, ಡೈರೆಕ್ಟಾಗಿ ತಗೊಂಬಿಡ್ತೀನಿ ಸರ್, ಇವೆಲ್ಲ ಅಲ್ಲ. ಚೆಕ್ ಮಾಡಬೇಕು, ತಗೋಬೇಕು. ಆವಾಗಲೇ ನಿಮ್ಮ ದುಡ್ಡಿ ನೀವು ಜವಾಬ್ದಾರಿ ಅನ್ಸೋದು. ಆವಾಗ ಒಂದು ನಿಮ್ಮ ಆತ್ಮಸಾಕ್ಷಿ ಕ್ಲಿಯರ್ ಕಟ್ ಆಗಿದೆಯಪ್ಪ, ಟೈಟಲ್ ಕ್ಲಿಯರ್ ಆಗಿದೆಯಪ್ಪ ಅಂತ ನಿಮ್ಗೆ ಅನ್ಸುತ್ತೆ. ಏನಂತೀರಾ ಸರ್? ಖಂಡಿತ ಸರ್. ಅಲ್ವಾ? ಎಸ್, ಮುಗಿಸೋಣ ಸರ್. ಖಂಡಿತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.